ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನನ್ನ ವ್ಲಾಗಲ್ಲಿ ಇವತ್ತು ಮಟನ್ ಕೈಮಾ ಉಂಡೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಾನು ಮಾಡೋ ಮೆಥಡ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ತೊಗೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿ ಈ ರೀತಿ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 1 ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಗಸಗಸೆ ಮತ್ತು ಚಕ್ಕೆ, ಲವಂಗ, ಆಮೇಲೆ ಮೆಣಸು, ಸೋಂಪು ಕಾಳು ಎಲ್ಲ ತೊಗೊಂಡಿಟ್ಕೊಂಡಿದ್ದೀನಿ. ಇಷ್ಟು ಮಸಾಲಾನ ಹಾಕಿ ನಾನು ಅದನ್ನು ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು 1.5 kg ಕೈಮಾ ತೊಗೊಂಡಿದ್ದೀನಿ. ಕೈಮಾಗೆ ಮಸಾಲೆನ ನೋಡಿ, ಗರಂ ಮಸಾಲೆ ಮತ್ತು ಮಟನ್ ಮಸಾಲೆ, ಈ ಕಡೆ ಬಂದರೆ ಕರಿಮೆಣಸಿನ ಪೌಡರ್ನ ನಾನೇ ಮಾಡ್ಕೊಂಡಿದ್ದೆ, ಅದನ್ನು ತೊಗೊಂಡಿದ್ದೀನಿ. ಈರುಳ್ಳಿನೂ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಸೊಪ್ಪನ್ನು ನೀಟಾಗಿ ಸಣ್ಣದಾಗಿ ತೊಗೊಂಡಿದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಕಡಲೆಪುಡಿ ಮಾಡ್ಕೊಂಡಿದ್ದೀನಿ, ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ 3 ಪದಾರ್ಥಗಳು ಮೇಯ್ನಾಗಿ ಬೇಕೇ ಬೇಕಾಗುತ್ತೆ: ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಅರಶಿನದ ಪುಡಿ. ನಾನೀಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಮಸಾಲೆಗಳನ್ನೆಲ್ಲನೂ ಡ್ರೈ ಮಾಡ್ಕೊತೀನಿ. ಸ್ವಲ್ಪ ಅದು ಹಸಿ ಆಗಿರ್ಬೋದು. ಹಾಗೆ ಹಾಕಿದ್ರೆ ಕೆಲವ್ರ ಮನೇಲಿ ಹಸಿ ಸಾಂಬಾರು ಸರಿಯಾಗಿ ಬರಲ್ಲ. ನಾನು ಈ ಥರ ಸ್ವಲ್ಪ ಡೀಪಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಒಂದು ಹಸಿ ವಾಸನೆ ಎಲ್ಲ ಹೋಗಿ ಸಾಂಬಾರು ಕುದಿಬೇಕಾದ್ರೇ ತುಂಬ ಟೇಸ್ಟಿಯಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ನೋಡಿ, ಇಂಗ್ರೀಡಿಯೆಂಟ್ಸ್ನೆಲ್ಲ ಕೂಡ ನಾನು ಹಾಕ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಪದಾರ್ಥಗಳನ್ನ ನಾವು ಎಷ್ಟು ಚೆನ್ನಾಗಿ ಈ ಥರನೇ ಫ್ರೈ ಮಾಡ್ಕೋತೀವಿ, ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಕೂಡ ಟೊಮೊಟೊ ತೊಗೊಂಡಿದ್ದೆ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೆ. ಟೊಮೊಟೊನೂ ಜಾಸ್ತಿ ಹಾಕಬಾರ್ದು, ಹುಳಿ ಬಂದುಬಿಡುತ್ತೆ. ಹಾಗಾಗಿ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ನಾನು ಅಷ್ಟೇ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ನೀವು ಕೆಲವರು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀಟಾಗಿ ನಾವು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಬಿಸಿನೇ ಹಾಕಿದ್ರೆ ಮಿಕ್ಸಿ ಜಾರಲ್ಲಿ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ, ಅದು ರುಬ್ಬೋದಕ್ಕೂ ನಮಗೆ ಕಷ್ಟ ಆಗುತ್ತೆ. ನಾನೊಂದು ಬೌಲು ತೆಂಗಿನಕಾಯಿ ತುರಿನ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ಅದನ್ನೇನು ಫ್ರೈ ಏನು ಮಾಡಲ್ಲ. ಹಾಗೆಯೇ ನೋಡಿ, ಇಲ್ಲಿ ಸಾಂಬಾರು ಸೊಪ್ಪನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದು ಈಗ ತಣ್ಣಗಾಗಿದೆ, ಆಲ್ಮೋಸ್ಟ್ ಸ್ವಲ್ಪ ತಣ್ಣಗಾಗಿತ್ತು, ತುಂಬಾ ಬಿಸಿ ಇತ್ತು. ಆದರೂ ಕೂಡ ನಾನು ಜಾರ್ಗೆ ಹಾಕಿದ್ಮೇಲೆ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಹಾಗೆಯೇ ಅದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಸಾಂಬಾರು ಪುಡಿನೂ ಅಷ್ಟೇ, ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಆ ಥರ ಒಂದು ಮೆಥಡಲ್ಲಿ ನೀವು ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ. ನಾನು ಒಂದು 3 ಜನಕ್ಕೆ ಇಲ್ಲ 4 ಜನಕ್ಕೆ ಅಷ್ಟೇ ನಾನು ಮಾಡ್ತಾಯಿರೋದು. ಹಾಗಾಗಿ ನನ್ನ ಕ್ವಾಂಟಿಟಿ ಇಷ್ಟಿರುತ್ತೆ. ಹಾಗೆಯೇ ಮಸಾಲೆ ಎಲ್ಲ ರುಬ್ಬಿದ ಜಾರಲ್ಲೇ ನಾನು ಮಟನ್ನ ನೀಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಸ್ವಲ್ಪನೂ ನೀರಿರಬಾರ್ದು ಫ್ರೆಂಡ್ಸ್. ಅದನ್ನು ಒಂದು ಜಾಲರಿ ಒಳಗಡೆ ಹಾಕಿ ನಾವು ಅದನ್ನು ನೀರಿಲ್ದಾಗೆ ತಗೋಬೇಕು. ನೋಡಿ, ನಾನು ಅದು ಮಸಾಲೆ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಸ್ವಲ್ಪ ನೋಡಿ ಈ ರೀತಿ ಅದು ವಡೆ ಟೈಪಲ್ಲಿ ಬರುತ್ತಲ್ಲ, ನಾವು ಈಗ ಕಡಲೆಬೇಳೆ ವಡೆ ಅದೆಲ್ಲ ಮಾಡ್ತೀವಲ್ಲ, ಆ ರೀತಿಯೇ ರುಬ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಸಾಂಬಾರ್ದು ಇದು ಮಾಡಿರ್ತೀನಲ್ಲ, ಮಸಾಲೆ ಹಾಕಿದ್ದೀನಲ್ಲ, ನಾನು ಅದೇ ಮಸಾಲೆನ ಇದಕ್ಕೂ ಕೂಡ ಸೇರಿಸ್ಕೊತೀನಿ. ಹಾಗಾಗಿ ಇದೇ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಇನ್ನೊಂದು ಟ್ರಿಪ್ ಹಾಕಬೇಕಾದ್ರೆ ಮಸಾಲೆನ 1-2 ಸ್ಪೂನಷ್ಟು ಇಲ್ಲ 3 ಸ್ಪೂನಷ್ಟು ಹಾಕಬೇಕು. ಅರ್ಧಕ್ಕರ್ಧ ಹಾಕ್ತಾರೆ. ನಾನು ಸಾಂಬಾರಿಗೂ ಸ್ವಲ್ಪ ಕ್ವಾಂಟಿಟಿ ಬೇಕಲ್ವ, ಇಲ್ಲಾಂದರೆ ತಿಕ್ನೆಸ್ ಬರಲ್ಲ, ಹಾಗಾಗಿ ತೊಗೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡಿದ್ದೀನಿ, ಎಲ್ಲ ರುಬ್ಕೊಂಡು ಆಗಾಯಿತು. ಈಗ ನಾನು ಹೇಳಿದ್ನಲ್ಲ ಪೌಡರು, ಅದು 3 ಥರ, ಒಂದು ಗರಂ ಮಸಾಲೆ ಮತ್ತು ಮಟನ್ ಮಸಾಲೆ, ಇದು ಮೆಣಸಿನ ಪೌಡ್ರು, ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಅದನ್ನೆಲ್ಲ ಕಲಿಸ್ಕೊತೀನಿ. ಈರುಳ್ಳಿ ಮತ್ತು ಸಾಂಬಾರ್ದು ಕೊತ್ತಂಬರಿ ಸೊಪ್ಪು, ನಮ್ಮ ಕಡೆ ಸಾಂಬಾರು ಸೊಪ್ಪು ಅಂತ ಹೇಳ್ತಾರೆ, ಕೆಲವು ಕಡೆ ಎಲ್ಲ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ. ಅದನ್ನು ಹಾಕ್ಕೊಂಡು ನಾನು ಈಗ ಒಂದು 2 ಸ್ಪೂನ್ 2.5 ಸ್ಪೂನು ಕಡಲೆ ರುಬ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕಿ ನೀಟಾಗಿ ಅದನ್ನು ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೊತೀನಿ. ಇದು ಎಲ್ಲ ಕೈಮಾ ಸಾಂಬಾರು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಬಟ್ ನಾನು ಮಾಡೋ ರೀತಿನ ನಿಮಗೆ
ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದಕ್ಕೇ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು. ಸಾಂಬಾರಿಗೆ ನಾವು ಉಪ್ಪು ಹಾಕಬೇಕು, ಬಟ್ ಕೈಮಾಗೆ ಮೊಟ್ಟೆ ಮತ್ತು ಉಪ್ಪನ್ನ ಈಗಲೇ ನೀಟಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಅದು ಹಿಡಿಯುತ್ತೆ ಕೈಮಾ ಉಂಡೆಗೆ, ಟೇಸ್ಟಲ್ಲೇ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು. ನೋಡಿ ನಾನು ವೈಟ್ ಕಲರ್ ಮಾತ್ರ ಹಾಕ್ಕೋತಾ ಇದ್ದೀನಿ. ಮೊಟ್ಟೆದು ವೈಟ್ ಬರುತ್ತಲ್ಲ ಅದು, ಎಲ್ಲೋ ಹಾಕೋಕ್ಕೆ ಹೋಗಬಾರ್ದು. ಎಲ್ಲ ಹಾಕಿದ್ರೆ ಸ್ವಲ್ಪ ಅದು ಒಡ್ಕೊಂಬಿಡುತ್ತೆ, ಕೈಮಾ ಕಟ್ಟಬೇಕಾದ್ರೆ ಒಡೆಯುತ್ತೆ. ಹಾಗಾಗಿ ನಾನು ಎಲ್ಲೋ ಹಾಕೊಳ್ಳಲ್ಲ. ಒಂದು ಮೊಟ್ಟೆ ಮಾತ್ರ ತೋರಿಸಿದ್ದೀನಿ, ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ವೈಟ್ ಬೇಕೇ ಬೇಕಾಗುತ್ತಲ್ಲ, ಹಾಗಾಗಿ ಕೆಲವರು ತುಂಬ ಚೆನ್ನಾಗಿ ಇದರಲ್ಲಿ ಮಾಡೋರು ಇದಕ್ಕೆ ಮೊಟ್ಟೆನೇ ಹಾಕಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ತಾರೆ. ಬಟ್ ನಮಗೆ ಅಂತಂದರೆ ಸ್ವಲ್ಪ ಭಯ ಇರುತ್ತೆ, ಎಲ್ಲಿ ಒಡ್ಕೊಂಬಿಡುತ್ತೋ ಕೈಮಾ ಉಂಡೆ ಅಂತೇಳಿ ಸ್ವಲ್ಪ ಇದಿರುತ್ತೆ, ಭಯ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೊಟ್ಟೆನ ವೈಟ್ ಕಲರ್ 2 ಮೊಟ್ಟೆ ತೊಗೊಂಡಿದ್ದೀನಿ ಭಾಗನ. ನೋಡಿ ಈಗ ಸ್ವಲ್ಪ ಒಗ್ಗರಣೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಕೈಮಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಅಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಮಸಾಲೆ ಉಳಿದಿತ್ತಲ್ಲ, ಮಸಾಲೆ ಎಲ್ಲನೂ ಹಾಕಿ ನಾನು ನೀಟಾಗಿ ಅದಕ್ಕೇ ಮೆಂತ್ಯ ಸೊಪ್ಪೆಲ್ಲನೂ ಹಾಕ್ಕೊಂಡು ಅದನ್ನು ಫುಲ್ಲು ಡ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು ಹಾಕೋದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು, ಕೈಮಾ ಸಾಂಬಾರು. ನಾನು ಸಾಂಬಾರು ಸೊಪ್ಪೇನು ಒಗ್ಗರಣೆಗೆ ಹಾಕಿಲ್ಲ ಫ್ರೆಂಡ್ಸ್, ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಅದಕ್ಕೆ ಮಟನ್ ಸಾಂಬಾರಿಗೆ ನೀವೆಷ್ಟು ಮೆಂತ್ಯ ಸೊಪ್ಪನ್ನು ಫುಲ್ಲು ಡ್ರೈ ಮಾಡಬೇಕು. ಇಲ್ಲ ಕೆಲವ್ರು ಏನು ಮಾಡ್ತಾರೆ, ಸಾಂಬಾರು ಆದಮೇಲೆ ಅದನ್ನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿರೋದು ಹಾಕ್ತಾರೆ. ಹಾಗಾಗಿ ಸಾಂಬಾರು ಏನಾಗುತ್ತೆ, ಸ್ವಲ್ಪ ಕಹಿ ಕಹಿ ಬರುತ್ತೆ. ಆ ರೀತಿ ಮಾಡಬೇಡಿ. ನಾವು ಈರುಳ್ಳಿ ಮತ್ತು ಆ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ, ಆಗಲೇ ಡ್ರೈ ಮಾಡಿಬಿಡಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ನಾನೊಂದು ಕಡೆ ಇಟ್ಟಿದ್ದೀನಿ ಸಾಂಬಾರು ಸ್ವಲ್ಪ ಕುದಿಯೋದಕ್ಕೆ, ಅದನ್ನು ಇಟ್ಟಿದ್ದೀನಿ. ನಮ್ಮ ಮನೆಯವರು ಅದರಲ್ಲಿ ಸ್ವಲ್ಪ ಮಟನ್ ಹಾಕಿಸ್ಕೊಂಬನ್ನಿ ಅಂತ ಹೇಳಿದ್ದೆ, ಅವರು ಮರೆತುಬಿಟ್ಟು ಮಟನ್ ಹಾಕಿಸ್ಕೊಂಬಂದಿರಲಿಲ್ಲ. ಹಾಗೆಯೇ ನಾನು ಅದನ್ನು ತಿಳಿ ಸಾಂಬಾರು ಥರನೇ ಇಟ್ಟಿದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ, ಉಂಡೆಗಳನ್ನೆಲ್ಲ ಹಾಕಿದ್ಮೇಲೆ ಅದು ತುಂಬ ತಿಕ್ನೆಸ್ ಆಗಿ ಬರುತ್ತೆ, ತುಂಬ ಗಟ್ಟಿಯಾಗಿ ಬರುತ್ತೆ ಸಾಂಬಾರು. ಈಗ ಸ್ವಲ್ಪ ತೆಳುಪಾಗಿದೆ ನೋಡಿ. ಇದು ಕೈಮಾ ಉಂಡೆ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಆಯಿತು. ಕೈಮಾ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಾಯಿತು ನೋಡಿ. ಚೆನ್ನಾಗಿ ಕುದೀತಾ ಇದೆ. ಆಲ್ಮೋಸ್ಟ್ ಆಲ್ ಅದರಲ್ಲಿರೋ ಎಣ್ಣೆ ಎಲ್ಲ ಸೈಡ್ಗೆಲ್ಲ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈ ರೀತಿ ನಾನು ಮಾಡಿದ್ದೀನಿ. ಇದು ಮಧ್ಯಾಹ್ನ ಮಾಡ್ಕೊಂಡಿದ್ದು ಊಟ. ನೈಟ್ಗೆ ನಾನು ಮುದ್ದೆ, ಕೈಮಾ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಇಷ್ಟಾಗಿರುತ್ತೆ ನಮ್ಮ ಬ್ಲಾಗು. ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ಶೇರ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.